ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ರಾಜ್ಯ ಸರ್ಕಾರ ರಾಜಧಾನಿ ಬೆಂಗಳೂರಿನಿಂದ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳನ್ನು ಒಳಗೊಂಡಂತೆ ಬೀದರ್ಗೆ ನೇರ ಸಂಪರ್ಕ ಕಲ್ಪಿಸಬಹುದಾದ 600 ಕಿಲೋಮೀಟರ್ ಉದ್ದದ ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇ ನಿರ್ಮಿಸುವ ತಯಾರಿ ಶುರು ಮಾಡುತ್ತಿದೆ. ಈ ಕಾಮಗಾರಿಗೆ ಬೀದರ್ ಬೆಂಗಳೂರು ಎಕನಾಮಿಕ್ ಕಾರಿಡಾರ್ ಎಂದು ಹೆಸರಿಟ್ಟಿದೆ. ಈ ಬೀದರ್ ಬೆಂಗಳೂರು ಎಕನಾಮಿಕ್ ಕಾರಿಡಾರ್ ಕಾಮಗಾರಿಯಲ್ಲಿ ಕಲ್ಯಾಣ ಕರ್ನಾಟಕದ ಪ್ರಮುಖ ಕೈಗಾರಿಕಾ ಕಾರಿಡಾರ್ಗಳನ್ನು ಈ ಭಾಗದಲ್ಲಿ ಬರುವ ವಾಣಿಜ್ಯ ಕೇಂದ್ರಗಳನ್ನು ಸಂಪರ್ಕಿಸುವ ಜೊತೆಗೆ ಈ ಭಾಗದ ಜನರಿಗೆ ಸುಲಭ, ಶೀಘ್ರ ಮತ್ತು ಸುರಕ್ಷಿತವಾಗಿರುವ ರಸ್ತೆ ಪ್ರಯಾಣವನ್ನು ಮುಂದೆ ಈ ರಸ್ತೆ ಒದಗಿಸುವ ಮೂಲಕ ಕಲ್ಯಾಣ ಕರ್ನಾಟಕ ಪ್ರದೇಶದ ಆರ್ಥಿಕ ಅಭಿವೃದ್ಧಿ ಚುರುಕುಗೊಳಿಸಬಹುದಾದ ಯೋಜನೆ ಇದಾಗಿದೆ. ಈ 600 ಕಿಲೋಮೀಟರ್ ಉದ್ದದ ಬೆಂಗಳೂರು ಬೀದರ್ ಎಕ್ಸ್ಪ್ರೆಸ್ ವೇ ನಿರ್ಮಾಣವನ್ನು ಪಿಡಬ್ಲ್ಯೂಡಿ ಲೋಕೋಪಯೋಗಿ ಇಲಾಖೆಯ ನೇತೃತ್ವದಲ್ಲಿ ಈ ಕಾಮಗಾರಿ ನಿರ್ಮಾಣವಾಗಲಿದ್ದು, ಕೆಕೆಆರ್ಡಿಬಿ ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಈ ಯೋಜನೆಗೆ ಹಣದ ನೆರವು ನೀಡಲಿದೆ. ಪಿಡಬ್ಲ್ಯೂಡಿ ಅವರು ಈ ಯೋಜನೆಯ ಪ್ರೀ ಫೀಸಿಬಿಲಿಟಿ ರಿಪೋರ್ಟ್ ತಯಾರು ಮಾಡುವುದಕ್ಕೆ ಟೆಂಡರ್ ಕರೆಯಲಾಗಿದ್ದು, ಈ ರಿಪೋರ್ಟ್ ನಲ್ಲಿ ಈ ರಸ್ತೆಯ ನಿರ್ಮಾಣ ಹೇಗಿರಬೇಕು, ಈ ರಸ್ತೆ ಯಾವ ಊರುಗಳ ಮೇಲೆ ಸಾಗಬೇಕು, ಈ ರಸ್ತೆಯಲ್ಲಿ ಎಷ್ಟು ಲೇನ್ಗಳು ಇರಬೇಕು, ಈ ರಸ್ತೆಯಲ್ಲಿ ಎಷ್ಟು ಸೇತುವೆಗಳು, ಬೈಪಾಸ್ಗಳು ನಿರ್ಮಾಣ ಆಗಬೇಕು, ಈ ರಸ್ತೆಯ ನಿರ್ಮಾಣಕ್ಕೆ ಎಷ್ಟು ಎಕರೆ ಭೂಮಿ ಬೇಕಾಗುತ್ತದೆ ಮತ್ತು ಈ ರಸ್ತೆಯ ನಿರ್ಮಾಣದಿಂದ ಈ ಭಾಗಕ್ಕೆ ಎಷ್ಟು ಅನುಕೂಲ ಆಗಲಿದೆ, ಈ ತರದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಿದೆ. ಮುಂದೆ ಈ ರಿಪೋರ್ಟ್ ರಾಜ್ಯ ಸರ್ಕಾರದ ಒಪ್ಪಿಗೆ ಪಡೆದರೆ ಈ ರಸ್ತೆಯ ಫೀಸಿಬಿಲಿಟಿ ರಿಪೋರ್ಟ್ ತಯಾರಾಗುತ್ತದೆ. ನಂತರದಲ್ಲಿ ಡಿಪಿಆರ್ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರಾಗಿ ಮುಂದೆ ಈ ರಸ್ತೆ ನಿರ್ಮಾಣದ ಕಾಮಗಾರಿಯ ಗುತ್ತಿಗೆ ನೀಡುವ ಕೆಲಸ ನಡೆಯುತ್ತದೆ. ಪ್ರಸ್ತುತ ಬೆಂಗಳೂರಿನಿಂದ ಬೀದರ್ಗೆ ಪ್ರಯಾಣಿಸಬೇಕಾದ್ರೆ 2 ಮಾರ್ಗಗಳಿವೆ. ಒಂದು ಮಾರ್ಗ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ, ಅನಂತಪುರ, ಕರ್ನೂಲ್ನಿಂದ ಮುಂದೆ ಬೀದರ್ಗೆ ಪ್ರಯಾಣಿಸಬಹುದು. ಇದರ ಅಂತರ 687 ಕಿಲೋಮೀಟರ್ ಇದ್ದು, ಇದನ್ನು ಕ್ರಮಿಸಲು ಅಂದಾಜು 12 ಗಂಟೆಗಳ ಸಮಯ ಬೇಕಾಗುತ್ತದೆ. ಇನ್ನೊಂದು ಮಾರ್ಗ ಬೆಂಗಳೂರಿನಿಂದ ತುಮಕೂರು, ಚಿತ್ರದುರ್ಗ, ಬಾಗಲಕೋಟೆ, ವಿಜಯಪುರ, ಕಲಬುರ್ಗಿ ಇಂದ ಮುಂದೆ ಬೀದರ್. ಇದರ ಅಂತರ 744 ಕಿಲೋಮೀಟರ್ ಇದ್ದು, ಇದನ್ನು ಕ್ರಮಿಸಲು ಅಂದಾಜು 14 ಗಂಟೆಗಳ ಸಮಯ ಬೇಕಾಗುತ್ತದೆ. ಒಂದು ಮಾರ್ಗ ರಸ್ತೆ ಅಂತರದಲ್ಲಿ ಕಮ್ಮಿ ಇದ್ದರೂ ಈ ರಸ್ತೆಯ ಹೆಚ್ಚು ಭಾಗ ಆಂಧ್ರ ಮತ್ತು ತೆಲಂಗಾಣದ ಮೇಲೆ ಸಾಗುವುದರಿಂದ ನಮ್ಮ ರಾಜ್ಯಕ್ಕೆ ಇದರ ಪ್ರಯೋಜನ ಬಹಳ ಕಮ್ಮಿ ಇದೆ. ಇನ್ನೊಂದು ರಸ್ತೆ ನಮ್ಮ ರಾಜ್ಯದಲ್ಲಿಯೇ ಸಾಗಿದ್ರು ಈ ರಸ್ತೆ ಹೆಚ್ಚು ಬಳಸಾಗುವುದರಿಂದ ಹೆಚ್ಚು ಇಂಧನ ಮತ್ತು ಸಮಯ ಎರಡೂ ವ್ಯರ್ಥವಾಗುತ್ತವೆ. ಈಗ ನಮ್ಮ ರಾಜ್ಯ ಸರ್ಕಾರ ಈ 2 ರಸ್ತೆಯ ನಡುವೆ ಈ 2 ರಸ್ತೆಗಳ ಅಂತರಕ್ಕಿಂತ ಕಮ್ಮಿ ಅಂತರದಲ್ಲಿ ಬೆಂಗಳೂರಿನಿಂದ ಬೀದರ್ಗೆ ತಲುಪಬಹುದಾದ ಒಂದು ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇ ನಿರ್ಮಿಸುವ ಉದ್ದೇಶದಿಂದ ಈ ಕಾಮಗಾರಿಗಾಗಿ ಹೆಚ್ಚು ಉತ್ಸಾಹ ತೋರಿಸುತ್ತಿದೆ. ನಮ್ಮ ರಾಜ್ಯ ಸರ್ಕಾರ ಇದೇ 2024-25 ಬಜೆಟ್ ನಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಅಭಿವೃದ್ಧಿಗಾಗಿ 5,000 ಕೋಟಿ ಹಣವನ್ನು ಕಾದಿರಿಸಲಾಗಿದ್ದು, ಈ ಕಾಮಗಾರಿಗೆ ಹೆಚ್ಚು ಮಹತ್ವ ಬಂದಿದೆ. ನಮ್ಮ ಕಲ್ಯಾಣ ಕರ್ನಾಟಕದ ಹೆಚ್ಚು ಭಾಗ ಆರ್ಟಿಕಲ್ 371J ಅಡಿಯಲ್ಲಿ ಹಿಂದುಳಿದ ಜಿಲ್ಲೆಗಳ ಪಟ್ಟಿಗೆ ಬರುವುದರಿಂದ ಈ ಭಾಗಕ್ಕೆ ಈಗ ಬೀದರ್ ಬೆಂಗಳೂರು ಎಕನಾಮಿಕ್ ಕಾರಿಡಾರ್ ಒಂದು ವರದಾನ ಆಗಲಿದೆ. ಈ ರಸ್ತೆಯ ನಿರ್ಮಾಣದಿಂದ ಈ ಭಾಗದಲ್ಲಿ ಹೆಚ್ಚು ಕೈಗಾರಿಕೆ, ವಾಣಿಜ್ಯೋದ್ಯಮಗಳ ಅಭಿವೃದ್ಧಿಯ ಜೊತೆಗೆ ಈ ಭಾಗದ ಪ್ರವಾಸೋದ್ಯಮಕ್ಕೂ ಹೆಚ್ಚು ಉತ್ತೇಜನ ಸಿಗಲಿದೆ. ಇದರಿಂದ ಒಂದು ಕಡೆ ಹೆಚ್ಚು ಉದ್ಯೋಗ ಸೃಷ್ಟಿ ಆಗುವುದರ ಜೊತೆಗೆ ಈ ಭಾಗದ ಭೂಮಿಗೆ ಹೆಚ್ಚು ಬೆಲೆ ಬರಲಿದೆ. ಈ ಬೀದರ್ ಬೆಂಗಳೂರು ಎಕನಾಮಿಕ್ ಕಾರಿಡಾರ್ ಗ್ರೀನ್ ಫೀಲ್ಡ್ ರಸ್ತೆ ಆಗಿರುವುದರಿಂದ ಎಷ್ಟೋ ಉತ್ತಮ ಸಂಪರ್ಕ ವಂಚಿತ ನಗರಗಳಿಗೆ, ಟೌನ್ಗಳಿಗೆ ಮತ್ತು ಹಳ್ಳಿಗಳಿಗೆ ಹೊಸ ಸಂಪರ್ಕ ದೊರಕುವುದರ ಜೊತೆಗೆ ಈ ಭಾಗಗಳು ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿವೆ. ಈ ರಸ್ತೆಯು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಾದ ಬೀದರ್, ಕಲಬುರ್ಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯಪುರ ಮತ್ತು ಬಳ್ಳಾರಿ ಜಿಲ್ಲೆಗಳ ಮೇಲೆ ಹಾದು ಹೋಗುವ ಕಾರಣ ಈ ಜಿಲ್ಲೆಗಳಿಂದ ರಾಜಧಾನಿ ಬೆಂಗಳೂರಿಗೆ ಉತ್ತಮ ಸಂಪರ್ಕ ವ್ಯವಸ್ಥೆ ಕಲ್ಪಿಸಿದಂತಾಗುತ್ತದೆ. ಸದಾ ಅಭಿವೃದ್ಧಿಯಲ್ಲಿ ಹಿಂದುಳಿದಿವೆ, ಈ ಭಾಗಕ್ಕೆ ಸರ್ಕಾರ ಹೆಚ್ಚು ಅನುಕೂಲ ಮಾಡುತ್ತಿಲ್ಲ ಎಂಬ ಕೂಗು ಸದಾ ಕಲ್ಯಾಣ ಕರ್ನಾಟಕದ ಜನರಿಂದ ಕೇಳಿ ಬರುತ್ತಿತ್ತು. ಈಗ ನಮ್ಮ ರಾಜ್ಯ ಸರ್ಕಾರ ಈ ಬೆಂಗಳೂರು ಬೀದರ್ ಎಕ್ಸ್ಪ್ರೆಸ್ ವೇ ನಿರ್ಮಿಸುವ ಮುಖಾಂತರ ಕಲ್ಯಾಣ ಕರ್ನಾಟಕದ ಭಾಗದ ಅಭಿವೃದ್ಧಿಗೆ ತಮ್ಮ ಸಂಕಲ್ಪ ಇರುವುದನ್ನು ತೋರಿದ್ದಾರೆ. ನಮ್ಮ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ನಮ್ಮ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಕರಾವಳಿ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗ ಎಲ್ಲ ಒಂದೇ ತರದಲ್ಲಿ ಅಭಿವೃದ್ಧಿ ಆದರೆ ಮಾತ್ರ ನಮ್ಮ ಕರ್ನಾಟಕ ರಾಜ್ಯ ಮುಂಬರುವ ದಿನಗಳಲ್ಲಿ 1 ಟ್ರಿಲಿಯನ್ ಎಕಾನಮಿಗೆ ತಲುಪಬಹುದು ಮತ್ತು ನಮ್ಮ ದೇಶದ ಅಭಿವೃದ್ಧಿಗೆ ತನ್ನ ಹೆಚ್ಚು ಕೊಡುಗೆಯನ್ನು ನೀಡಬಹುದು. ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಭಾಗದಲ್ಲೂ
ಅಭಿವೃದ್ಧಿ, ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿ. ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲಿ ಮತ್ತು ನಮ್ಮ ಕನ್ನಡಿಗರಿಗೆ ಹೆಚ್ಚು ಉದ್ಯೋಗ ಸಿಗಲಿ ಎಂದು ಆಶಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.